ಯಾರಪ್ಪ ನೀವು? ಎಲ್ಲಿಂದ ಬಂದಿರಿ? ನೋಡ್ಬೇಯವ್ವ, ನಮ್ದು ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಬೇವಿನಾಳ ಅಂತ. ನಾವು ಹುಲಿಗೆಮ್ಮ ತಾಯಿ ಬಗ್ಗೆ ಒಂದು ವಿಡಿಯೋ ಚಲನಚಿತ್ರ ಮಾಡ್ಬೇಕಂತ ಮಾಡಿವಿ. ಅದಕ್ಕೆ ಆ ತಾಯಿ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಹೇಳಿದ್ರೆ ಪುಣ್ಯ ಬರುತ್ತೆ ಬೇಯವ್ವ. ನೋಡ್ರಪ್ಪ, ಆ ತಾಯಿ ಬಗ್ಗೆ ಹೇಳಬೇಕಂದ್ರ 1 ದಿನ 2 ದಿನ ಸಾಲುದಿಲ್ಲ. ಆಕಿ ಮಹಿಮಾ ವರ್ಣಿಸುವಂತ ಹೋದ್ರ ಶಬ್ದಗಳು ಸಹ ಸಾಲುದಿಲ್ಲ. ಆ ತಾಯಿ ಮಾಡಿದ ಪವಾಡ 1 2 ನನಗ್ ತಿಳಿದ ಮಟ್ಟಿಗೆ ಹೇಳಬೇಕಂದ್ರ ಆ ತಾಯಿ ಬಗ್ಗೆ ನನಗೆ ಎಷ್ಟು ಗೊತ್ತೈತೋ ಅಷ್ಟನ್ನು ಮಾತ್ರ ಹೇಳ್ತೇನ್ರಪ್ಪ. ಈ ಭೂಮಿ ಮ್ಯಾಗ ಆ ಮಹಾ ತಾಯಿ ಬಂದು ನೆಲೆಸಬೇಕಾದ್ರ 2 ಕಾರಣಕರ್ತರೇನಪ್ಪ, ಬಸವಜೋಗಿ ನಾಗಜೋಗಿ ಅನ್ನೋರಯಪ್ಪ. ಬೇಯವ್ವ, ಈಗ ನಾಗಜೋಗಿ ಬಸವಜೋಗಿ ಅಂತಂದಲ್ಲ, ಅವ್ರೆಲ್ಲ ಯಾರು ಬೇ? ಅವ್ರು ಯಾರಪ್ಪ ಅಂದ್ರ ಸುಮಾರು 800 ವರ್ಷಗಳ ಹಿಂದ ಬಸವಜೋಗಿ ನಾಗಜೋಗಿ ಹರಗೋಲ್ ಹಾಕ್ರಪ್ಪ, ಹೊತ್ತಾಗತ್ತ, ಹೊಳಿ ದಾಟ್ಬೇಕು. ಆಯ್ತು ಬಾರ್ಬೇ ಪರವಕ್ಕ, ಈಗ ಹೊಂಟ ಬಿಡೋಣ. ಈಗ ಯಾಕೆ ಬೇ ಪರವಕ್ಕ ಒಂದ್ ನಮೂನಿ ಚಿಂತೆ ಮಾಡ್ಕೊಂತ ಕುಂತಿಯಲ್ಲ ಅಂತ ಏನಾಗೈತಿ ಬಿ ನಿನಗ? ಏನ್ ಕೇಳ್ತಿಯಪ್ಪ, ನನ್ ಮನಿ ಬಾಳೆವ ಇದ್ದಿಬ್ರು ಗಂಡ ಮಕ್ಳು ಮದುವೆ ಆದ್ಮೇಲೆ ಅವ್ರ ಹೆಂಡ್ರ ಮಾತು ಕೇಳ್ಕೊಂಡು ಇದ್ದದ್ದೆಲ್ಲ ಆಸ್ತಿ ಭಾಗ ಮಾಡಾಕತ್ತಾರ. ಆದ್ರಾಗಲ್ರಕ್ ಬಿಡ್ಬೇ, ಮುಂದ ಅವ್ರ ಬಾಳ್ವೆ ಅವ್ರ ಮಾತು, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಅಲ್ಲೋ ಅಣ್ಣ, ಎಂತ ವಿಚಿತ್ರ ಅಂತೀನಿ. ಮಳಿ ಇಲ್ಲ, ಗಾಳಿ ಇಲ್ಲ, ಸುಳಿ ಇಲ್ಲ, ನಡು ಹೊಳ್ಯಾಗ ಹರಗೋಲ್ ನೋಡ್ರ ಗರ 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 ತಿರ್ಗಾಕ್ ಹತ್ತಿದ್ ನೋಡಿದ್ರ ನನಗಂತೂ ಜೀವ ಹೋಗಿ ಜೀವ ಬಂದಂಗ ಆತ್ ನೋಡು. ಹೌದು ತಮ್ಮ, ನನಗ ಹಂಗಾಯ್ತು. ಅಲ್ಲ, ನಾವು ಹೊರಗೋಲಕ್ಕ ಇಷ್ಟು ವರ್ಷ ಆದ್ರೂ ಒಂದಿನ ಇದ್ರಂತಾಗ ಆಗಿದ್ದಿಲ್ಲ. ಏನು ವಿಚಿತ್ರ ಅಂತೀನಿ ನಾನು. ಏನ್ ಕಾರಣ ಇರ್ಬೋದು? ನನಗೂ ಅದೇ ತಿಳಿವಲ್ ನೋಡು. ಯಪ್ಪ ಮಗನ, ನನ್ನೊಂದೀಟಿ ಆ ದಂಡಿತನ ಮುಟ್ಟಿಸ್ತೀಯನಪ್ಪ. ಯಾಕೆ ವಾಯಮ್ಮ? ಮಗನ, ನಿನಗ ಕೊಡಾಕ ನನ್ನ ಹತ್ರ ಏನು ಇಲ್ಲಪ್ಪ. ಈ ಮುದುಕಿನ ಒಂದೀಟು ದಾಟಿಸ್ಬಿಟ್ರ ನಿನಗ ಪುಣ್ಯ ಬರ್ತೈತು, ನಿನಗ ಪುಣ್ಯ ಬರ್ತೈತಿ. ಅಮ್ಮ, ನಿನ್ನೊಬ್ಬಕಿನ ಕರ್ಕೊಂಡವ್ರು ನಾನು ಹರಗೋಲೇನು ಸವೆಂಗಲ್ ಬಾರ ವಾಯಮ್ಮ. ಬಾಯವ್ವ. ಬಾ ಬಾ, ನಡಿಯಪ್ಪ. ಹೋಗಾಗ ನೋಡ್ರ ಹಂಗಾಯ್ತು, ಬರಾಗ ನೋಡ್ರ ಹಿಂಗಾಯ್ತು. ಡೋಣ್ಯಾಗಿದ್ದು ಮುದುಕಿ ಕಾಣ್ದಂಗ ಮಟ್ ಮಾಯ ಆಗ್ಬಿಡ್ತು. ಇದನ್ನ ನೋಡಿದ್ರ ಆ ಮುದುಕಿ ಯಾರಿರ್ಬೇಕಂತೀನಿ ನನಗೊಂದು ತಿಳಿವಲ್ ತೋತಮ್ಮ. ನೋಡು, ಸೋಮನಾಥ್ ಭಟ್ರ ವಿಚಾರ ಮಾಡ. ನಡಿ ಹೋಮ. ನಡಿಯೋಣ, ಅಷ್ಟ ಮಾಡ, ನಡಿಯೋಣ.
ಶರಣ್ರಿ ಅಪ್ಪ. ಹಾ, ಆರಾಮಿದ್ದೀರೇನಪ್ಪ? ಅಪ್ಪರ ಇವತ್ತೊಂದು ವಿಚಿತ್ರ ಘಟನಾ ಆಯ್ತು ನೋಡ್ರಿ. ಇದ್ದಕ್ಕಿದ್ದಂಗೆ ಹರಗೋಲ್ನಾಗ ಹೊಂಟಿದ್ದೀವ್ರಿ, ಮಳಿ ಇಲ್ಲ ಗಾಳಿ ಇಲ್ಲ, ಹರಗೋಲ್ ಗಿಮಿ 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 ತಿರುಗಿ ಬಿಡ್ತು ನೋಡ್ರಿ. ಇದು ವಿಚಿತ್ರ ನೋಡ್ರಿ. ಒಟ್ಟ ಇದು ನಾ ಯಾವಾಗ ಆಗಿದ್ದಿ ನೋಡ್ರಿ ಈ ರೀತಿ. ಹೌದ್ರಿಪ್ಪ. ಇನ್ನೊಂದು ವಿಚಿತ್ರ ಏನಂದ್ರ, ಹೊಳಿ ದಂಡಿಗೆ ಬಂದು ಒಂದು ಮುದುಕಿ ನನ್ನ ಹತ್ರ ದುಡ್ಡಿಲ್ಲ, ಆ ದಂಡಿಗೆ ದಾಟಿಸ್ರಿ ಅಂತ ಕೇಳ್ಕೊಂತ್ರಿಪ್ಪ. ಆಯ್ತು ಬೇ ಹತ್ತ ತಿಳ್ಕೊಂಡು ಆ ಮುದುಕಿನ ಆ ಹೊಳಿಯೊಳಗೆ ನಾವು ಕರ್ಕೊಂಡು ಹೋಗುವಾಗ ನಡು ಹೊಳೆಯಾಗ ಆ ಮುದುಕಿ ಮಟ್ಟಮೈ ಆಗ್ಬಿಡ್ತು ನೋಡ್ರಿಪ್ಪ. ನೋಡ್ರಪ್ಪ ಬಸವ ಜೋಗಿ ನಾಗಜೋಗಿ, ನಿಮ್ಮ ಮನೆ ದೇವರು ಸೌದತ್ತಿ ಎಲ್ಲಮ್ಮಂತನ ನಮಗೆ ಅನ್ಸಾಕತ್ತೈತಿ. ಹಿಂದಕ್ಕೆ ನಿಮ್ಮ ತಂದೆ ತಾಯಿ ಬಾಯಾಗ ಒಂದು ಹನಿ ನೀರು ಹಾಕ್ಲಾರ್ದಂಗೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದು ದೇವಿ ದರ್ಶನ ಪಡ್ಕೊಂಡು ಬರ್ತಿದ್ರು. ನೀವೀಗ ಅದನ್ನು ಮರ್ತೀರಂತ ಕಾಣಿಸ್ತೈತಿ. ಅದಕ್ಕೆ ನಿಮಗೆಲ್ಲ ಈ ರೀತಿ ಕಾಡಕತ್ತಿರಕ್ಕೆ ಆ ಎಲ್ಲಮ್ಮನ ಅಂತನ ಕಾಣಿಸ್ತೈತಿ ನೋಡಿ ನಮಗೆ. ಅಪ್ಪರ ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ ಅಪ್ಪರ? ಅದಕ್ಕೇನು ಪರಿಹಾರ ಇಲ್ಲೇನ್ರಿಪ್ಪ? ನೋಡ್ರಪ್ಪ, ಬರೋ ಹುಣ್ಣಿಮೆ ದಿವಸ ನೀವು ಸೌದತ್ತಿ ಎಲ್ಲಮ್ಮಗೆ ಹೋಗಿ ದರ್ಶನ ಮಾಡ್ಕೊಂಡು ಮಡಿ ಉಡಿಯಿಂದ ಕಾಯಕರ್ಪಣ ಮಾಡ್ಕೊಂಡು ಬಂದು ಮೇಲೆ ನಿಮ್ಮ ಮನ್ಯಾಗ ಒಂದು 5 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ರಿ. ಆ ತಾಯಿ ನಿಮಗೆಲ್ಲ ಸುಖ ಕೊಡ್ತಾಳ, ಒಳ್ಳೇದು ಮಾಡ್ತಾಳ. ಆಯ್ತ್ರಿ ಅಪ್ಪರ, ನೀವ್ ಹೇಳ್ದಂಗ ಮಾಡ್ತೀವ್ರಿ. ಇನ್ನು ನಮ್ಗೆ ಅಪ್ಪಣೆ ಕೊಡ್ರಿ ಅಪ್ಪ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಹೋಗಿ ಬರ್ರಿ. ತಮ್ಮ 4-5 ಜನ ಊಟಕ್ಕೆ ಕರ್ಕೊಂಬ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಬಂದೆ. ಕರ್ಕೊಂಬಂದಿರಣ್ಣ? ಮತ್ತೆ ಕರಿಯೋ, ಮತ್ತೆ ಕೈ ಕಾಲು ಮುಖ ತಕೊಳ್ಳಿ, ಊಟ ಮಾಡ್ಲಿ. ಆಯ್ತಣ್ಣ, ಬನ್ನಿ 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 ಬರ್ರಿ ಬರ್ರಿ. ಏನಪ್ಪ ಬಸವಜೋಗಿ, 4 ಮಂದಿಗೆ ಊಟ ಮಾಡಿಸ್ತಲ್ಲ, ಹೋಳಿಗೆ ಊಟನ? ಏನು ಸಮಾಚಾರ? ಏನಿಲ್ಲ ಅಜ್ಜ, ನಮ್ಮ ಮನೆ ದೇವ್ರು ಎಲ್ಲಮ್ಮಲ್ಲ, ಗುಡ್ಡಕ್ಕೆ ಹೋಗಿದ್ವಿ. ಒಂದು 4 ಮಂದಿಗೆ ಪ್ರಸಾದ ಮಾಡಿಸ್ಬೇಕನ್ನಿಸ್ತು, ಅದಕ್ಕೆ ಮಾಡಕತ್ತೀವಿ. ಆ ದೇವಿ ಒಳ್ಳೇದು ಮಾಡ್ಲಪ್ಪ ನಿಮ್ಗೆ. ಆಗ್ಲಿ ಅಜ್ಜ. ಈ ರೀತಿ ನಾಗಜೋಗಿ ಬಸವಜೋಗಿ ಹುಣ್ಣಿಮೆಗೆ ಹೋಗಿ ಬಂದ ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಕುಂತ್ರು ನಿಂತ್ರು ಆ ತಾಯಿ ಎಲ್ಲಮ್ಮನ ಧ್ಯಾನದಾಗ ಕಾಲ ಕಳೀತಿದ್ರು. ಒಂದು ದಿನ ಏನಾತಪ್ಪ ಅಂದ್ರ, ಏನಾಗ್ತದೆ ಯವ್ವ? ಏನಪ್ಪ ಬಸವಜೋಗಿ, ಒಬ್ಬತ್ನ ಕುತ್ಕೊಂಡ್ಬಿಟ್ಟಲ್ಲ, ಇವತ್ತು ದುಡಿಮೆರ ಆಗೈತೋ ಇಲ್ಲ? ಏನ್ ದುಡಿಮೆ ಬಿಡೋ ಮರೆ, ನಾನು ಸುಮ್ಮನೆ ಕುಂತೀವಿ ನೋಡು. ನಡಿ ನಡಿ, ಒತ್ತು ಮಗಕ್ಕೆ ಬಂತೆ, ಮತ್ತೆಲ್ಲ ದುಡಿಮೆ. ಹೋಗ ನಡಿ, ಮನ್ ಕಡೆಗೆ ಹೋಗ ನಡಿ. ನೋಡು, ಆ ದೇವಿ ಮೇಲೆ ನಂಬಿಕೆ ಇಟ್ಟಿ ನಾನು. ಇನ್ನೊಂದು ಗಳಿಗೆತ್ಗಾದ್ರೂ 4 ಮಂದಿನ ಕಳಿಸ್ತಾಳ ಆ ದೇವಿ. ಬಸವಜೋಗಿ, ನೀ ಹೇಳ್ದಂಗೆ 4 ಜನ ಈ ಕಡೆ ಬರಕತ್ತಾರೋ. ನೋಡು, ನಂಬಿದವ್ರನ್ನ ಆ ತಾಯಿ ಯಾವತ್ತೂ ಕೈ ಬಿಡದಲ್ಲ ಅನ್ನೋದಕ್ಕಿದ ಸಾಕ್ಷಿ ನೋಡು. ಅಪ್ಪಾರ, ನೀವು ಹೇಳಿದಂತಾಗ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಬಂದ್ರಿ. ಹೋಗಿ ಬಂದಾಗಲಿದ್ದ ನಮ್ಗೆ ಒಳ್ಳೇದಾಕೆ ಅಂತಾನೆ ಬಂದೈತ್ರಿ. ಅಪ್ಪಾರ, ನೀವ ನಮ್ಗೆ ದಾರಿ ತೋರ್ದಂಗ ಆತ್ ನೋಡ್ರಿ ನಮ್ಗೆ. ಇದ್ರಾಗ ನಂದೇನೈತೆಪ್ಪ, ಎಲ್ಲ ಎಲ್ಲಮ್ಮನ ಕೃಪಾ ಕಟಾಕ್ಷ. ನೀವು ಪ್ರತಿ ಹುಣ್ಣಿಮೆಗೂ ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋದು ಮಾತ್ರ ಮರಿಬೇಡ್ರಿ. ಇಲ್ರಿಪ್ಪ, ನಾಳೆ ಬರೋ ಹುಣ್ಣಿಗೆ ನಾವು ಎಲ್ಲಮ್ಮನ ಗುಡ್ಡಕ್ಕೆ ಹೊಂಟಿವ್ರಪ್ಪ. ಅದಕ್ಕಾಗಿ ನಿಮ್ಗೆ ಭೇಟಿಯಾಗಿ ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿವ್ರಪ್ಪ. ಇದ್ರಾಗ ನನ್ನ ಆಶೀರ್ವಾದ ಏನೈತೆಪ್ಪ, ಸಾಕ್ಷಾತ್ ಆ ಎಲ್ಲಮ್ಮನ ಆಶೀರ್ವಾದನ ನಿಮ್ಮ ಮೇಲೆ ಸಂಪೂರ್ಣ ಐತಿ. ಅಂದಾಗ ನೀವು ಯಾಕೆ ಇದು ಮಾಡ್ತೀರಿ? ಒಳ್ಳೇದಾಗ್ತೈತಿ, ಹೋಗಿ ಬರ್ರಿ ನೀವು. ಆಯ್ತು, ನಾವಿನ್ ಬರ್ತೀವ್ರಿ. ಸೋಮನಾಥ ಭಟ್ರ ಆಶೀರ್ವಾದ ಪಡ್ಕೊಂಡು ಪೂರ್ಣಿಮೆ ಹುಣ್ಣಿಮೆ ದಿವಸ ನಾಗಜೋಗಿ ಬಸವಜೋಗಿ ಎಲ್ಲಮ್ಮನ ದರ್ಶನಕ್ಕಾಗಿ ವಾಹನಗಳ ಸೌಕರ್ಯನೇ ಇರಲಾರ್ದ ಅವತ್ತಿನ ಕಾಲದೊಳಗ ಪಾದಯಾತ್ರೆ ಮಾಡ್ತಾರ.
ಉಧೋ ಉಧೋ ಅಂತ ತಾಯಿ ನಾಮಸ್ಮರಣೆ ಮಾಡ್ಕೊಂತ ದಟ್ಟವಾದ ಕಾಡಿನೊಳಗೆ ಹೋಗ್ತಿರುವಾಗ ಇವರ ಭಕ್ತಿ ಪರೀಕ್ಷೆ ಮಾಡಬೇಕಂತ ತಾಯಿ ಎಲ್ಲಮ್ಮ ಗುಡುಗು ಸಿಡಿಲಿನ ಆರ್ಭಟ ಧಾರಾಕಾರವಾದ ಮಳಿ ಸುರಿಸ್ತಾಳ. ಆದರೂ ಇವರು ಅಂಜಲಾರ್ದ ಅಳಕಲಾರ್ದ ಆ ಘೋರ ಕಗ್ಗತ್ತಲಿನೊಳಗ ಕಲ್ಲು ಮುಳ್ಳು ತುಳ್ಕೊಂತ ಮುಂದೆ ಸಾಗೇ ಸಾಕ್ತಾರ. ಹುಲಿಗಮ್ಮ ನಿನ್ನ ಉಧೋ 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 ಉಧೋ. ಮುಂದೆ ಹೋಗಿ ನೋಡ್ತಾರ ಮಲಪ್ರಭಾ ನದಿ ಮೈ ತುಂಬಿ ಹರಿಯಾಕತ್ತೈತಿ. ಏನ್ ಮಾಡಬೇಕು ಅಂತ ದಿಕ್ಕು ತೋಚಲಾರ್ದಂಗಾಗಿ ಆ ಚಳಿಯೊಳಗ ಗಡ 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 ನಡುಗುತ್ತಿದ್ರು ಒಂದು ಗಿಡದ ಮರಿಗೆ ಹೋಗಿ ಕೂಡ್ತಾರ. ಇಷ್ಟೆಲ್ಲ ಕಷ್ಟ ಕೊಟ್ರು ಅವರು ಮಾತ್ರ ಆ ತಾಯಿ ಧ್ಯಾನ ಬಿಡೋದಿಲ್ಲ. ಕೊನೆಗೆ ಇವರ ಅಪಾರವಾದ ಭಕ್ತಿಗೆ ಮೆಚ್ಚಿ ಆ ತಾಯಿ ಸಾಕ್ಷಾತ್ ದೇವಿ ಎಲ್ಲವನ್ನ ಪ್ರತ್ಯಕ್ಷಳಾಗ್ತಾಳ. ಮಗನ ಪ್ರತ್ಯಕ್ಷಳಾಗ್ತಾಳ. ಬಸವಜೋಗಿ, ನಾಗಜೋಗಿ, ನಿಮ್ಮ ಪರಮ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ. ನಿಮ್ಮ ಭಕ್ತಿಯನ್ನು ಪರೀಕ್ಷಿಸಲೆಂದೇ ನಿಮ್ಮನ್ನು ಈ ಸಂಕಟಕ್ಕೆ ಸಿಲುಕಿಸಿದ್ದೇನೆ. ನಿಮ್ಮ ಈ ದೃಢ ಭಕ್ತಿಯೇ ನನ್ನನ್ನು ಇಲ್ಲಿವರೆಗೂ ಬರಮಾಡಿಕೊಂಡಿತು. ಮಕ್ಕಳಿರ, ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕಾಗಿ ಪ್ರತಿ ಹುಣ್ಣಿಮೆಗೆ ಈ ನನ್ನ ಸೌದತ್ತಿ ಗುಡ್ಡಕ್ಕೆ ಬರುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಿಮ್ಮೂರಿನ ವ್ಯಾಘ್ರಪುರದ ಶಿವಾಲಯದ ಪಶ್ಚಿಮಾತಾಣದ ಹರಿಹರ ಬ್ರಹ್ಮಾದಿಗಳು ಪೂಜಿಸುವ ಶ್ರೀಚಕ್ರ ದೊರಕುವುದು. ಅದೇ ಸ್ಥಳದಲ್ಲಿ ಸಾಲಿಗ್ರಾಮ ರೂಪವಾಗಿ ನನ್ನ ಮುಖವು ಗೋಚರಿಸುವುದು. ಅದನ್ನು ಭಕ್ತಿಯಿಂದ ಪೂಜಿಸಿದಾಗ ನಾನು ಹುಲಿಗೆಮ್ಮನಾಗಿ ಕಾಣಿಸಿಕೊಳ್ಳುವೆ. ಉಧೋ ಉಧೋ ಎಂದು ಬರುವ ಭಕ್ತರ ಬಯಕೆಯನ್ನು ಈಡೇರಿಸಲು ಮಹಾಶಕ್ತಿಯಾಗುವೆ. ದುಷ್ಟ ಶಕ್ತಿಯನ್ನು ಸಂಹರಿಸುವ ಆದಿಶಕ್ತಿಯಾಗುವೆ. ಇನ್ನು ಮುಂದೆ ವ್ಯಾಘ್ರಪುರವು ಹುಲಗಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವುದು. ಆ ತಾಯಿನ ಪ್ರತ್ಯಕ್ಷ ಕಂಡ ನಾಗಜೋಗಿ ಬಸವಜೋಗಿ ಸಂತೋಷದಿಂದ ಭಟ್ಟರಿಗೆ ಬಂದು ವಿಷಯ ತಿಳಿಸ್ತಾರ. ಅವರು ಅದೇ ರೀತಿ ಪಶ್ಚಿಮ ದಿಕ್ಕಿನೊಳಗೆ ಹೋಗಿ ನೋಡ್ತಾರ. ಅಲ್ಲಿ ಶ್ರೀಚಕ್ರ ಮತ್ತು ಸಾಲಿಗ್ರಾಮ ದೊರೀತಾವ. ಅದ ಸ್ಥಳದೊಳಗ ತಾಯಿನ ಪ್ರತಿಷ್ಠಾಪನಾ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ಕೋಂತ ಹೋಗ್ತಾರ. ದಿನ ಕಳೆದಂಗ ಹುಲಿಗೆಮ್ಮ ದೇವಿ ಈ ಕ್ಷೇತ್ರದೊಳಗ ನಾನು ಅದೀನಿ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡಾಕ ನಾಗಜೋಗಿ ಬಸವಜೋಗಿ ಮುಖಾಂತರ ಸಾಕಷ್ಟು ಪವಾಡ ಮಾಡಿ ತೋರಿಸ್ತಾಳಪ್ಪ. ಯಾವ ಪವಾಡ ಮಾಡಿ ತೋರಿಸಲ್ವೇ ಅವ? ಮೊದಲನೇದು ಅಕ್ಕಿ ಪಡಿ ಸೇವಾ, ಎರಡನೇದು ಬಾಳೆದಂಡಿಗೆ ಸೇವಾ, ಮೂರನೇದು ಅಗ್ನಿಕುಂಡ ಪಾಯಸ ಸೇವಾ. ಈ ರೀತಿ ಪವಾಡಗಳು ಜನರೊಳಗ ಅಚ್ಚರಿ ಮೂಡಿಸಿ ಹುಲಿಗೆಮ್ಮ ದೇವಿಗೆ ಬರೋ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕ ಹೆಚ್ಚಾಕೊಂತಾನೆ ಹೋತು. ಒಮ್ಮೆ ಬಾಳೆದಂಡಿಗೆ ಸೇವಾ ನಡೀತಿರೋ ಹೊತ್ನ್ಯಾಗ ಯಾರಿಂದ ಏನು ತಪ್ಪಾಯ್ತೋ ಏನೋ ಒಂದು ವಿಚಿತ್ರವಾದ ಘಟನಾ ನಡೀತೇನಪ್ಪ. ಅಂತ ಒಂದು ವಿಚಿತ್ರ ಘಟನೆ ಏನ್ ನಡೀತಿದೆ ಯವ್ವ? ತಾಯಿ ಜಗಜ್ಜನನಿ ಲೋಕ ಕಲ್ಯಾಣಕ್ಕಾಗಿ ಗೈದ ಆ ಬಾಳೆ ದಿಂಡಿಗೆ ಹೊರತದಲ್ಲಿ ಅದು ಅಪರಾಧವಾದರೂ ಏನು ತಾಯಿ? ನಿನ್ನನ್ನೇ ನಂಬಿ ನಡೆಯುತ್ತಿರುವ ಈ ಭಕ್ತರ ಮೇಲೆ ನಿನ್ನ ಕರುಣೆ ಇಲ್ಲವೇ? ಹೇಳು ತಾಯಿ, ಹೇಳು ತಾಯಿ. ಸತ್ತು ಹೋದ ನನ್ನ ತಮ್ಮನನ್ನು ಬದುಕಿಸಿ ಜಗತ್ತಿಗೆ ನಿನ್ನ ಮಹಿಮೆಯನ್ನು ತೋರಿಸು ತಾಯಿ, ತೋರಿಸು. ಅಲ್ಲಿಯವರೆಗೂ ನನ್ನ ತಮ್ಮನ ಶವ ನಿನ್ನ ಸನ್ನಿಧಿಯಲ್ಲಿರಲಿ ತಾಯಿ, ನಿನ್ನ ಸನ್ನಿಧಿಯಲ್ಲಿರಲಿ. ಹುಲಿಗೆಮ್ಮ ಕರುಣೆ ತೋರಮ್ಮ, ಹುಲಿಗೆಮ್ಮ ಕರಮುಗಿದು ಬಂದೆ ಶ್ರೀ ರೇಣುಕಾಂಬೆ, ನಿನ್ನ ನಂಬಿ ಬಂದೆ ನೀನೆ ಗತಿಯಂದೆ ಹುಲಿಗೆಮ್ಮ.
ಮಹಿಮೆ ತೋರೆಯ ಮಹಿಮೆ ತೋರೆಯ ಮಹಿಮೆ ತೋರೆಯ ಮಹಿಮೆ ತೋರೆಯ ಅನುದಿನವೂ ಸ್ಮರಿಸುವೆ ನಿನ್ನ ದಿವ್ಯ ನಾಮವಾಯ್ ಮತ್ತೊಮ್ಮೆ ಕೊಡುತ್ತಾಯೆ ನಾಗಜೋಗಿ ಪ್ರಾಣವಾಯ್ ತಪ್ಪನು ಮನ್ನಿಸು ತಮ್ಮನ ಬದುಕಿಸು ಹೋತಾಯೇ ಕಂಬನಿ ವರಸಿ ಮಹಿಮೆಯ ತೋರೆ ಜಗನ್ಮಾಯೇ ಉದ ಎನ್ನುತ್ತ ನಾಮವ ಭಜಿಸುತ್ತ ಸ್ಮರಿಸುವೆ ನಿನ್ನ ಅನುದಿನ ತಾಯೇ ಶಕ್ತಿದಾತೆಯೇ ಮುಕ್ತಿದಾತೆಯೇ ಜ್ಞಾನದಾತೆಯೇ ಲೋಕಮಾತೆಯೇ ನಾಲ್ಕು ಧೋ 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 ನಾಲ್ಕು ಧೋ ಧೋ ಧೋ. ಅವತ್ತ ಆ ನಾಗಜೋಗಿ ಬಸವಜೋಗಿಯಿಂದ ಪ್ರಾರಂಭವಾದಂಥ ಅಕ್ಕಿ ಪಡಿ ಸೇವಾ, ಬಾಳೆದಂಡಿಗೆ ಸೇವಾ, ಅಗ್ನಿಕುಂಡ ಪಾಯಸ ವ್ರತಾಚರಣೆಗಳು ಇವತ್ತಿಗೂ ಅವರ ವಂಶಸ್ಥರು ಅವನ್ನೆಲ್ಲ ಮುಂದುವರಿಸಿಕೊಂಡು ಹೋಗಾಕತ್ತಾರಪ್ಪ. ಮೈಸೂರಿನ ಟಿಪ್ಪು ಸುಲ್ತಾನ್ ಹುಲಿಗೆಮ್ಮ ತಾಯಿಗೆ ಮುತ್ತಿನ ದಂಡಿ ಕೊಟ್ಟನಂತಲ್ಲ, ಕರೆ ಏನು ಬೇ ಅದು? ಹೌದಪ್ಪ, ನೀ ಹೇಳೋ ಮಾತು ಖರೆ ಐತಿ. ತಾಯಿ, ಮೈಸೂರಿನ ಟಿಪ್ಪು ಸುಲ್ತಾನ್ ತನ್ನ ಮಹಾ ಸೈನ್ಯದೊಂದಿಗೆ ಈ ಹುಲಿಗಿ ಗ್ರಾಮಕ್ಕೆ ಆಗಮಿಸಿ ನಮ್ಮನ್ನು ಸದೆ ಬಡಿದು ವಿಜಯನಗರ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಲು ಹೊಂಚು ಹಾಕುತ್ತಿದ್ದಾನೆ. ನಮ್ಮನ್ನು ರಕ್ಷಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಕುಮಾರ, ಚಿಂತಿಸದಿರು. ನಾನು ನಿನ್ನ ಬೆನ್ನ ಹಿಂದೆ ಇರುವಾಗ ನಿನ್ನನ್ನು ಯಾರೂ ಏನೂ ಮಾಡಲಾರರು. ಆ ಟಿಪ್ಪು ಸುಲ್ತಾನನು ಇನ್ನು 3 ದಿನದೊಳಗಾಗಿ ತನ್ನ ಸೈನಿಕರೊಂದಿಗೆ ತನ್ನ ಸಾಮ್ರಾಜ್ಯಕ್ಕೆ ತೆರಳುವನು. ಇನ್ನು ಮುಂದೆ ನೀನು ನಿಶ್ಚಿಂತನಾಗಿರು. ಎಲ್ಲ ತಾಯಿಯ ಲೀಲೆ. ಹುಜೂರ್ ಸಾಹೇಬ್, ಈ ಹುಲಿಗೆ ಸೀಮೆಯಲ್ಲಿ ಬೀಡು ಬಿಟ್ಟಿರುವ ನಮ್ಮ ಆನೆ, ಕುದುರೆ ಮತ್ತು ಸೈನಿಕರಿಗೆ ಕಣ್ಣು ಕಾಣದಂತಾಗಿದೆ. ಇದೇನು ನಮ್ಮ ಆನೆ, ಕುದುರೆ, ಸೈನಿಕರಿಗೆ ಕಣ್ಣು ಕಾಣದಂತಾಗಿದೆ? ಏನಿದು ಪರಮಾಶ್ಚರ್ಯ? ಸಾಹೇಬ್, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಯಾರದು? ಈ ಟಿಪ್ಪು ಸುಲ್ತಾನ್ನ ಹೆಸರು ಕೇಳಿದರೆ ಇಡೀ ನಾಡೇ ಗಡಗಡ ನಡುಗುತ್ತಿರುವಾಗ ನಿನಗೆ ಒಂಟಿಯಾಗಿ ಬರಲು ಭಯವಾಗಲಿಲ್ಲವೇ? ಭಯ? ನನಗೆ ಭಯ? ನಾನು ಭಯಪಡುವುದೇ ಸಪ್ತಲೋಕದ ನರಸುರರೆಲ್ಲ ನನಗೆ ಭಯಪಟ್ಟು ನನ್ನ ಇಚ್ಛೆಯಂತೆ ನಡೆಯುತ್ತಿರುವ
ನನಗೆ ಭಯಪಡುವುದೇ? ತಾಯಿ ಚಾಮುಂಡೇಶ್ವರಿ, ನನ್ನ ಆನೆಯ ಕುದುರೆ ಸೈನಿಕರಿಗೆ ಈಗ ಆಗಲು ಕಾರಣವೇನು ತಾಯಿ? ಭಕ್ತ, ಮೈಸೂರಿನಲ್ಲಿ ನೀನು ಹೇಗೆ ನನ್ನ ಪರಮ ಭಕ್ತನೋ ಅದರ ಹಾಗೆ ಈ ಹುಲಿಗೆ ಗ್ರಾಮದಲ್ಲಿ ಈ ಪಾಳೆಗಾರನೂ ನನ್ನ ಪರಮ ಭಕ್ತನು. ನನ್ನ ರೂಪವು ಒಂದಲ್ಲ ಎರಡಲ್ಲ ಸಾವಿರಾರು ರೂಪಗಳು. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ, ಸಿರಿಸಿಯಲ್ಲಿ ಮಾರಿಕಾಂಬಿಕೆಯಾಗಿ, ಮೈಸೂರಿನಲ್ಲಿ ಚಾಮುಂಡೇಶ್ವರಿಯಾಗಿ, ಸೌದತ್ತಿಯಲ್ಲಿ ಯಲ್ಲಮ್ಮನಾಗಿ, ಈಗ ಹುಲಿಗೆಯಲ್ಲಿ ಹುಲಿಗೆಮ್ಮನಾಗಿ ಬಂದಿದ್ದೇನೆ. ನನ್ನ ಈ ಪಾಳೆಗಾರನ ಮೇಲೆ ದಂಡೆತ್ತಿ ಬಂದಿದ್ದಕ್ಕಾಗಿ ನನ್ನ ಪ್ರಭಾವವೂ ನಿನಗೆ ತೋರಿಸಬೇಕಾಗಿ ಬಂತು. ತಿಳಿಯದೆ ಮಾಡಿರುವ ಅಪರಾಧವನ್ನು ಕ್ಷಮಿಸು ತಾಯಿ. ದಂಡೆತ್ತಿ ಬಂದಿರುವ ನಿನ್ನ ಸೈನಿಕರೊಂದಿಗೆ ನಿನ್ನ ರಾಜ್ಯಕ್ಕೆ ತೆರಳು. ಆಗಲೇ ನೀನು ಮಾಡಿರುವ ಪಾಪ ಪರಿಹಾರ ಆಗುವುದು. ಆಗಲಿ ಮಹಾತಾಯಿ, ನಾ ಮಾಡಿದ ಅಪರಾಧಕ್ಕಾಗಿ ಈ ಮುತ್ತಿನ ದಂಡೆಯನ್ನು ಸ್ವೀಕರಿಸು ತಾಯಿ. ಇವತ್ತಿಗೂ ಹೋಗ ಬರೋ ರೈಲು ಗಾಡಿ ಉದೋ ಉದೋ ಅಂತೈತಂತಲ್ಲ, ನಿಜ ಏನ್ ಬೇಯವ್ವ? ಹೌದು ಮತ್ತೆ, ಇವತ್ತಿಗೂ ಹೋಗಿ ಬರೋ ರೈಲು ಗಾಡಿ ಉಧೋ ಉಧೋ ಅನ್ಕೋಂತ ಹೋಗ್ತಾವಪ್ಪ. ಹೇ ತಮ್ಮ, ಈ ರೈಲು ಗಾಡಿ ಇಲ್ಲ ನಿಲ್ಲುತ್ತಾ? ತಗೊಳ್ರಪ್ಪ, ರೈಲು ಗಾಡಿ ಇಲ್ಲಿ ಹೆಂಗ ನಿಲ್ತೈತಿ ಬೇಯಮ್ಮ? ಇಲ್ಲಿ ನಿಲ್ಲಾಕ ಏನ ಊರ ಉದ್ಮಾನ ಏನ ಸ್ಟೇಷನ್ ಹೆಂಗ ನಿಲ್ತೈತಿ? ಅದೇನ ನಿಲ್ಲದಿದ್ರು ಕೊಪ್ಪಳ, ಗದಗ, ಹುಬ್ಬಳ್ಳಿ ಹಿಂಗ್ ನಿಲ್ತೈತಿ ಬೇ ಮಗನ. ಸ್ಟೇಷನ್ ಇಲ್ಲದಿದ್ರ ಏನಾತು? ಈಗ ಬರೋ ಗಾಡಿ ಇಲ್ಲಿ ನಿಂತೇ ನಿಲ್ಲುತ್ತಾ? ಇಲ್ಲಿ ಹೆಂಗ್ ನಿಲ್ತತ್ ಬೇ ಮುದಕ್ಕೆ ರೈಲು ಗಾಡಿ? ತೆಲಿಗಿರಿ ಕೇಟತ್ತೆ ನಿಂದ? ಅಲ್ಲ, ಸ್ಟೇಷನ್ ಇಲ್ಲ ಅಂತ ಹೇಳಕತ್ತೇನ್ ನಾನು. ಸ್ಟೇಷನ್ ಇಲ್ದಿದ್ರೆ ಏನಾತು? ನಾನು ಈ ರೈಲು ಗಾಡಿ ನಿಲ್ಲಿಸ್ತೇನೆ. ಯಾವ ತೊಟ್ಟ ಬಂದಂಗ ಕಾಣತೈತ್ರಿ ಮುದಕ್ಕೆ. ರೈಲ್ ನಿಲ್ಲಿಸ್ತಾಳಂತ ರೈಲ್. ಅದ್ ಹೆಂಗ್ ನಿಲ್ಲಿಸ್ತೇ? ನಿಲ್ಸಂಗಾರ ನಾನು ನೋಡೇ ಬಿಡ್ತೇನೆ. ಪರೀಕ್ಷೆ ಮಾಡ್ತೀಯ? ಸರಿ ಬಿಡು, ಏನು ಮಾಡಕ್ ಬರಂಗಿಲ್ಲ. ಉಧೋ ಅಬಾಬಾವು ಚಮತ್ಕಾರನ. ಹೋಗ ಗಾಡಿ ಗಪ್ನ ನಿಲ್ಸೇ ಬಿಟ್ಲಲ್ರಿ. ಒಂದ್ ನಮನೆ ಜಾದೂ ಮಾಡ್ದಂಗ ಆತ್ರಿಪ್ಪ. ಎಲ್ಲಿ ಹೋತ್ರಪ್ಪ ಮುದಿಕೆ? ಅದು ಗಪ್ನ ಮಾಯ ಆತಲ್ಲ. ಬ್ರೇಕ್ ಹಾಕಿಲ್ಲ, ಏನಿಲ್ಲ. ಹೋಗ ಗಾಡಿ ಗಪ್ಪನ ನಿಂತು ಬಿಟ್ಟೈತಿ. ನನಗೆ ದಿಕ್ಕ ತಿಳಿದಂಗ ಆಗ್ಬಿಟ್ಟೈತಿ. ನನಗೂ ಹಂಗ ಆತ್ರಿ. ಅಂದ್ರ ಈ ಗಾಡಿ ಯಾರು ನಿಲ್ಸ್ಯಾರ ಅಂತ ಮಾಡ್ರಿ ನೀವು? ಯಾರು ನಿಲ್ಸಿದ್ದು? ಅದು ಅಲ್ಲಿ ಹೋಗತ್ ನೋಡ್ರಿ ಮುದುಕಿ. ಅದು ಅಲ್ಲಿ ಹೋಗಿ ಕುಂತೈತ್ ನೋಡ್ರಿ. ಅಲ್ಲಿ ಹೊಂಟೈತಲ್ಲ? ಅಲ್ಲಿ ಹೋಗಿ ಕುಂತೈತ್ ನೋಡ್ರಿ. ಅದ ಮುದುಕಿನ ನಿಲ್ಸಿದ್ರಿ. ಹೌದಾ? ಹ್ಞೂನ್ರಿ. ವಿಚಾರ ಮಾಡೋಣ ನಡ್ರಿ. ವಿಚಾರ ಮಾಡೋಣತ್ರಿ. ನೋಡ್ರಿ ಅಲ್ಲ, ಹಂಗಾರ ಹೋಗಿ ಬಿಡೋಣ. ನೋಡ್ರಿ, ಬಂಡಾರ ಹೋಗಿ ಹೋಗ ರೈಲು ಗಾಡಿ ನಿಲ್ಲಿಸದ ಮುದುಕಿ ಇದ ನೋಡ್ರಿಪ್ಪ. ಇದ ಯವ್ವ, ನೀವು ಹುಲಿಗಿ ಕ್ಷೇತ್ರದ ಹುಲಿಗಮ್ಮ ಅಂತ ನಮಗ್ ಗೊತ್ತಾಗ್ಲಿಲ್ಲ. ನಮ್ಮಿಂದ ಏನ್ ಸೇವಾ ಆಗ್ಬೇಕಂತಂದು ಹೇಳು, ಅದನ್ನ ನಾವು ಪೂರ್ಣಿಸ್ತೀವಿ. ಭಕ್ತ, ನನಗ ಹಸುರು ಬಳಿ, ಹಸುರು ಕುಬುಸ, ಹಸುರು ಸೇರಿ ನನ್ನ ಸನ್ನಿಧಾನಕ್ಕೆ ಒಪ್ಪಿಸಬೇಕು. ಇನ್ನು ಮುಂದ ಇಲ್ಲಿ ಹೋಗಿ ಬರುವ ಗಾಡಿಗಳು ನಿಲ್ಲಬೇಕು. ಬರೀ ಗಾಡಿ ಅಲ್ಲ, ಗಾಡಿಲಿರುವ ಭಕ್ತರು ನನಗ ಉಧೋ ಉಧೋ ಅಂತ ನನ್ನ ಸನ್ನಿಧಾನಕ್ಕ ಬಂದು ನನ್ನ ನಾಮ ಸ್ಮರಣೆ ಮಾಡಬೇಕು. ಆಗ್ಲಿ ತಾಯಿ, ನಿನ್ನ ಇಚ್ಛೆ ಅಂತಾನೆ ನಾವು ನಡ್ಕೊಂತೀವಿ. ಇತ್ತೀಚೆಗೆ ನಮ್ಮ ಮುಲಿಗೆಮ್ಮ ತಾಯಿ ಮತ್ತೆ ಯಾವ ಪವಾಡ್ ಮಾಡ್ಲಿಲ್ಲ ನಂಬಿ. ಯಾಕೆ ನಡೆದಿಲ್ಲಪ್ಪ? ಹಿಂದೂ ನಡೆದಾವ, ಇವತ್ತಿಗೂ ನಡೆಯಕತ್ತಾವ, ಮುಂದೂ ನಡೀತಾವ. ನನ್ನ ಮೇಲೆ ನಂಬಿಕೆ ಇರದಿದ್ರೆ ಈ ಕ್ಷೇತ್ರಕ್ಕೆ ಬಂದು ಭಕ್ತರ ಬಾಯಿಲಿ ಕೇಳಿ ನೋಡ್ರಿ ನೀವು. ಮದುವೆ ಆಗಿ ಭಾಳ ದಿವಸ ಆಗಿತ್ರಿ, ಮಕ್ಕಳಾಗಿದ್ದಿಲ್ರಿ. ಪಕ್ಕದ ಮನೆಯವರು ಹುಲಿಗೆಮ್ಮಂಗೆ ನಡ್ಕೊ ಅಂತಂದು ಹೇಳಿದ್ರಿ. ಅದ್ರ ಸಂಬಂಧ ನಾನು ಹುಣ್ಣಿಗೆ ಬಂದಿಲ್ಲ. ನಂದು D.Ed ಮುಗಿಯಿತು. ಸರ್ಕಾರಿ ನೌಕರಿ ನಮ್ಮ ಜಿಲ್ಲೆಯಲ್ಲೇ ಸಿಗಲಿ ಅಂತ ಆ ದೇವಿ ಹತ್ರ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಮ್ಮ ಮನೆ ದೇವರಿದ ಮುಲ್ಗಮ್ಮ. ಆ ನಂತರ ಅದು ನಮ್ಮ ಚೆನ್ನಾಗಿ ಇಟ್ಕೊಂಡು ನಾವು ಇಲ್ಲಿ ಮತ್ತೆ ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಬಂದೇವ್ರಿ.
ನಮ್ಮ ಹುಡುಗನ ಸಲುವಾಗ ಎಲ್ಲೆಲ್ಲಿ ಜಗ್ಗ ಪ್ರಯತ್ನ ಮಾಡಿದೀವಿ, ಅಡ್ಡಾಡಿದೀವಿ, ಸಿಗಲಿಲ್ಲ ಅಂತಂದ್ರೆ ಅಂತಾರು ಇಂತಾರು ಒಬ್ರು ಹೇಳಿದ್ರು, ಹುಲಿಗ್ಯಾಮ್ಗ ನಡ್ಕೋರಿ ಕನ್ಯಾ ನಿಮ್ಗೆ ಬರೋಬ್ಬರಿ ಆಗುತ್ತೆ ಅಂತಂದ್ರು. ಆ ಹುಲಿಗ್ಯಾಮ್ಗ ನಡೆದ್ರೆ ಮತ್ತು ಕನ್ಯಾ ಸಿಕ್ತು, ನಮ್ಗೆ ಸರಿ ಆಯ್ತು. ನಮ್ಮದು ಸೊಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ ಸರ್, ಉಚ್ಚನಹಳ್ಳಿ ಗ್ರಾಮ ಅಂತೇಳಿ. ನಮ್ಮ ಮಾವನವರ ಹನುಮಂತಪ್ಪನವರಿಗೆ ಭಾಳ ಆರಾಮಿದ್ದಿಲ್ಲ ಸರ್. ಸುಮಾರು ಬಳ್ಳಾರಿ, ದಾವಣಗೆರೆ ಕೆಲವಾರು ಡಾಕ್ಟ್ರುಗಳ ಹತ್ರ ತೋರಿಸಿದ್ವಿ. ಕೊನೆಗೂ ಈ ಹೊಸಪೇಟೆ ತಾಲೂಕು ಹುಲಿಗೆಮ್ಮ ದೇವಸ್ಥಾನ ಹತ್ರ ಬಂದು ಈ ಹೊಳೆಯಲ್ಲಿ ಮುಣಿಗಿ ಆ ಯಮ್ಮನ ದರ್ಶನ ತಗೊಂಡು ಒಂದು 3 ವಾರ ಆ ಯಮ್ಮನ ದರ್ಶನ ತಗೊಳ್ಳಿಕ್ಕಾಗಿ ಆ ಯಮ್ಮನ ಅನುಗ್ರಹದಿಂದ ನಮಗೆ ಭಾಳ ಗುಣ ಆಗಿ ಇವತ್ತು ಆ ಯಮ್ಮಗೆ ವರ್ಷ ಉಣಿವಿಗೆ 6 ತಿಂಗಳಿಗೆ 3 ತಿಂಗಳಿಗೆ ತಿಂಗಳ ನಮ್ಗೆ ಹೆಂಗಂಗೆ ಅನುಕೂಲ ಆಗುತ್ತಾ ಹಂಗಂಗೆ ಬಂದು ಆ ಯಮ್ಮನ ದರ್ಶನ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆ ದೇವರು ಹುಲಿಗೆಮ್ಮ. ಆ ಥರ ನಾವು ವರ್ಷ ನಾವು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಏನು ಕಷ್ಟ ಬಂದರೂ ಕೂಡ ಇಲ್ಲಿ ಯಮ್ಮನ್ನ ನೆನೆಸ್ಕೊಂಡು ನಾವು ಪೂಜೆ ಮಾಡಿದ್ರೆ ಅವು ಸರಿ ಹೋಗುತ್ತೆ. ನಮ್ಮ ತಾಯಿಗೆ ದೇವರು ಇದೆ ಹುಲಿಗೆಮ್ಮ, ಅದು ಮನೆಯಲ್ಲೇ ಇದೆ. ಮನೇಲಿ ಅಂದರೆ ಹೆಂಗಂದರೆ ಭಾಳ ನಮ್ಮ ತಾಯಿಗೆ ಚಿಕ್ಕ ವಯಸ್ಸಲ್ಲಿದ್ದಾನೆ ದೇವ್ರು ಹುಲಿಗೆಮ್ಮ ಇದೆ. ನಾವು ನಮಗೆ ಬುದ್ಧಿ ತಿಳಿದಾಗಲಿದ್ದ ಈ ಏನಾಗೈತೆ ಅಂದರೆ ಆ ದೇವರಿಗೆ ಭಾಳ ನಡ್ಕೊಂತೀವಿ. ಹುಲಿಗೆಮ್ಮಗೆ ನಂಬಿದವ್ರಿಗೆ ಇವತ್ತುವರೆಗೆ ಯಾರಿಗೂ ಮೋಸ ಇಲ್ಲ. ಹಾಗೂ ಒಂದು ಸಂಶಯ ಆಗಿತ್ತು ನಮ್ಮ ಮನೆಗೆ ಸಂಶಯ ಆಗಿ ಯಾವುದೋ ಒಂದು ಜಮೀನು ಬಗ್ಗೆ ಜಗಳ ಆಗಿತ್ತು. ಜಗಳ ಆದಾಗ ನಮಗೆ ಯಾರೋ ಒಂದು ನಮಗೆ ಆಗ್ಲಾರ್ದವ್ರು ಬಂದು ಬಡ್ದಾಗ ಈ ಅಮ್ಮಗೆ ದೇವರಿಲ್ಲ ಏನಿಲ್ಲ ಅಂತೇಳಿ ಬೈದು ದವಾಖಾನೆಯಲ್ಲಿ ಅಡ್ಮಿಟ್ ಮಾಡಿದ್ರಿ. ನಮ್ಮ ತಾಯಿಗೆ ಅಡ್ಮಿಟ್ ಮಾಡಿದಾಗ ನಮ್ಮ ಎದುರಿಗೆ ನಮ್ಮ ತಾಯಿ ಏನಂದ್ಲು, ಹುಲಿಗೆಮ್ಮ ನೀನು ಇರೋದು ನಿಜ ಅಂತ ಇದ್ದರೆ ಬೆಳಕರಸಿಗೆ ನಮ್ಮ ತಲೆ ಪೂರ್ತಿ ಜಡಿ ಆಗ್ಬೇಕಂತ ಹೇಳಿದ್ರು. ಆ ರೀತಿ ಪೂರ್ತಿ ಬೆಳಕರಸಿಗೆ ನಮ್ಮ ತಾಯಿಗೆ ಎಲ್ಲ ಬಿಡಿ ಇದ್ದು ಕೂದಲೆಲ್ಲ ದೇವ್ರ ಹಿಂದೆ ಒಂಥರ ಗಟ್ಟಿಗೆ ಆಗ್ಬಿಡ್ತು, ಜಡಿ ಆಗ್ಬಿಡ್ತು. ಅದಾಗಿದ ಮೇಲೆ ಮತ್ತೆ ಅವರು ಬಂದು ಹೇಳಿದವರು ತಪ್ಪಾಯಿತು, ಅಮ್ಮ ನಿಮಗೆ ದೇವ್ರೈತೆ ಅಂತ ಹೇಳಿ ನಾವು ಸುಳ್ಳು ಏನೇನೋ ಬೈದು ತಪ್ಪಾಯಿತು ಅಂತೇಳಿ ಬೇಡ್ಕೊಂಡ ಮೇಲೆ ಬಂದು ಮತ್ತೆ ನಾವು ಒಂದು ವರ್ಷ ದೇವರಿಗೆ ಎಲ್ಲ ಪೂಜೆ ಗೀಜೆ ಮಾಡಿದ್ಮೇಲೆ ಮತ್ತೆ ಬೇಟೆ ಮಾಡಿ ಆ ಅಮ್ಮಂದು ಇದು ಇಳಿಸಿದ ಮೇಲೆ ಒಂದು 5 ಮನೆ ಭಿಕ್ಷೆ ಇತ್ತು ಅಂತ ಹೇಳಿದ್ರು. ಆ ಭಿಕ್ಷಾ ನಮ್ಮ ತಾಯಿ ಬಂದು ಎತ್ತಿದ ಮೇಲೆ ನಮ್ಮ ಮನೆ ಪ್ರಾಬ್ಲಮ್ಸ್ ಏನಿಲ್ಲ, ಎಲ್ಲ ಕ್ಲಿಯರ್ ಐತಿ. ಒಟ್ಟ ಒಂದ ಮಾತಿನಾಗ ಹೇಳ್ಬೇಕಂದ್ರೆ ಆ ತಾಯಿ ಹುಲಿಗೆವ್ವ ಇಲ್ಲಿಗೆ ಬರೋ ಭಕ್ತರ ಆಸೆನೆಲ್ಲ ನೆರವೇರಿಸ್ತಾಳ. ನಡ್ರಪ್ಪ, ಆ ತಾಯಿ ದರ್ಶನ ಮಾಡಿಕೊಂಡು ನೀವು ಎಲ್ಲರೂ ಉದ್ಧಾರ ಆಗೋಣಂತ ನಡ್ರಿ. ಹುಲಿಗಿಯ ಕ್ಷೇತ್ರಕ್ಕ ಹೋಗೋಣು ಬಾರ, ಹುಲಿಗೆಮ್ಮನ ದರ್ಶನ ಪಡೆಯೋಣು ಬಾರ. ಹುಲಿಗಿಯ ಕ್ಷೇತ್ರಕ್ಕ ಹೋಗೋಣು ಬಾರ, ಹುಲಿಗೆಮ್ಮನ ದರ್ಶನ ಪಡೆಯೋಣ ಬಾರ. ತಾಯಿಯ ಸ್ಮರಣೆ ಮಾಡುತ್ತಾ ಕಾಪಾಡುತ್ತಾಯೇ ಎನ್ನುತ್ತಾ ಅಮ್ಮನ ಮಹಿಮೆಯ ನೋಡೋಣು ಬಾರ. ಹುಲಿಗಿಯ ಕ್ಷೇತ್ರಕ್ಕ ಹೋಗೋಣು ಬಾರ, ಹುಲಿಗೆಮ್ಮನ ದರ್ಶನ ಪಡೆಯೋಣ ಬಾರ. ಬರಡಾದ ಬಾಳನ್ನು ಬಂಗಾರ ಮಾಡಿ ಕಾಯುವಳು ಹಗಲಿರಳು ಬೇಡಿದ್ದ ನೀಡಿ. ಬರಡಾದ ಬಾಳನ್ನು ಬಂಗಾರ ಮಾಡಿ ಕಾಯುವಳು ಹಗಲಿರಳು ಬೇಡಿದ್ದ ನೀಡಿ. ದುಃಖದುಗುಡಗಳ ಹಿಂದಕ್ಕ ದೂಡಿ, ದುಃಖದುಗುಡಗಳ ಹಿಂದಕ್ಕ ದುಡಿ, ಸಿರವಾಗಿ ನಮಿಸೋಣ ಕಣ್ತುಂಬ ನೋಡಿ. ಹುಲಿಗಿಯ ಕ್ಷೇತ್ರಕ್ಕ ಹೋಗೋಣು ಬಾರ, ಹುಲಿಗೆಮ್ಮನ ದರ್ಶನ ಪಡೆಯೋಣ ಬಾರ.